ನಮಸ್ಕಾರ. ಹುತ್ತ ಕರ್ನಾಟಕ ಮುಂಜಾನೆ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಇರಾನ್ ಯುಎಸ್ ಸಂಘರ್ಷದ ಹಿನ್ನೆಲೆ ಜಗತ್ತಿನಾದ್ಯಂತ ಉಂಟಾಗಿರುವಂತಹ ಅಶಾಂತಿ ಕೊನೆಗೊಳ್ಳಬೇಕು ಎಂಬ ಆಶಯದೊಂದಿಗೆ ಬೀದರ್ ಜಿಲ್ಲೆಯ ಎಲ್ಲ ರೋಟರಿ ಕ್ಲಬ್ಗಳ ಸಂಯುಕ್ತ ಆಶ್ರಯದಲ್ಲಿ ಭಾನುವಾರ ಶಾಂತಿ ನಡಿಗೆ ಹಮ್ಮಿಕೊಳ್ಳಲಾಯಿತು. ರೋಟರಿ ಪೇಲ್ಸ್ ಸೇಲ್ಸ್ ಕಾರ್ಯಕ್ರಮದ ಅಧ್ಯಕ್ಷ ಬಸವರಾಜ್ ಧನ್ನೂರ್ ಹಾಗೂ ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ಅಧ್ಯಕ್ಷ ಆದಿಶ್ ವಾಲಿ ಅವರ ನೇತೃತ್ವದಲ್ಲಿ ಬೀದರ್ ನಗರದ ಬದಿದ್ ಶಾಹಿ ಗಾರ್ಡನ್ನಿಂದ ಪ್ರಾರಂಭವಾದ ಈ ನಡಿಗೆ ನೂತನ ಬಸ್ ನಿಲ್ದಾಣ ಮಡಿವಾಳ್ ಮಾಚಿದೇವ ವೃತ್ತದ ಮೂಲಕ ಸಾಗುತ್ತಾ ರೋಟರಿ ಕನ್ನಡಾಂಬೆ ವೃತ್ತದಲ್ಲಿ ಸಮಾಪ್ತಿಯಾಯಿತು. ಇದೇ ವೇಳೆ ಮಾತನಾಡಿದ ರೋಟರಿ ಕಲ್ಯಾಣ ವಲಯ ಡಿಸ್ಟ್ರಿಕ್ಟ್ ಗವರ್ನರ್ ಎಂಕೆ ರವೀಂದ್ರ ಅವರು, ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಯುದ್ಧಗಳು ಮಾನವ ಕುಲಕ್ಕೆ ಅಪಾಯಕಾರಿಯಾಗಿದ್ದು, ಸಹಬಾಳ್ವೆಯ ಮೂಲಕವೇ ಶಾಂತಿ ಸಾಧ್ಯವೆಂದು ತಿಳಿಸಿದರು. ಇನ್ನು ರೋಟರಿ ಕಲ್ಯಾಣ ವಲಯ ಡಿಸ್ಟ್ರಿಕ್ಟ್ ಗವರ್ನರ್ ಕೇಶವ್ ರೆಡ್ಡಿ ಅವರು ಮಾತನಾಡಿ, ಯುದ್ಧದಿಂದ ವಿನಾಶವೇ ಹೊರತು ಯಾರಿಗೂ ಕೂಡ ಲಾಭವಿಲ್ಲ. ಧರ್ಮ ಜಾತಿ ಭೇದ ಮೀರಿದ ಮಾನವೀಯತೆ ಬೆಳೆಸಿದಾಗ ಮಾತ್ರ ಜಗತ್ತಿನಲ್ಲಿ ಶಾಂತಿ ನೆಲೆಸಲಿದೆ ಎಂದು ಅವರು ಹೇಳಿದರು. ಈ ದಿನ ಬೀದರ್ನ ಎಲ್ಲ ನನ್ನ ರೋಟರಿ ಮಿತ್ರರು ಎಲ್ಲ ಕ್ಲಬ್ಗಳ ವತಿಯಿಂದ ರೋಟರಿ ಪೀಸ್ ವಾಕನ್ನು ಇದೀಗ ತಾನೇ ಮುಕ್ತಾಯ ಮಾಡಿದ್ದೀವಿ. ಭಾಳ ಯಶಸ್ವಿಯಾಗಿ ಈ ಒಂದು ಪೀಸ್ ವಾಕ್ ನಡೀತು. ಇದರಲ್ಲಿ ಭಾಗವಹಿಸಿದ ಎಲ್ಲ ಶಾಲೆಯ ಮಕ್ಕಳಿಗೆ ಹಾಗೂ ಪ್ರತಿಯೊಬ್ಬ ರೊಟೇರಿಯನ್ಗೂ ಹಾಗೂ ಬೀದರ್ನ ಎಲ್ಲ ನಾಗರಿಕರಿಗೆ ನಾನು ರೋಟರಿ 3160 ಪರವಾಗಿ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವುಗಳು ಒಂದು ವಸುದೈವ ಕುಟುಂಬದ ಥರ ನಾವುಗಳು ಇರೋವಂಥವ್ರು ನಾವು. ಆದರೆ ಕೆಲವರು ಸ್ವಾರ್ಥದಿಂದ ಈ ದಿನ ಪ್ರಪಂಚದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಉತ್ಪತ್ತಿಯಾಗಿದೆ. ಆದರೆ ಆದಷ್ಟು ಬೇಗ ಒಂದು ಅಲ್ಲೋಲ ಕಲ್ಲೋಲವನ್ನು ಶಾಂತ ರೀತಿಯಲ್ಲಿ ಅದನ್ನು ಸಾಲ್ವ್ ಮಾಡಿ ನಮಗೆ ಒಂದು ಪೀಸ್ನ ತರಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ರೋಟರಿ ಸಂಸ್ಥೆ ವತಿಯಿಂದ ಎಲ್ಲ ನನ್ನ ಡಿಸ್ಟ್ರಿಕ್ಟಲ್ಲಿರೋ ಎಲ್ಲ ಕ್ಲಬ್ಗಳಲ್ಲೂ ಸಹ ಇದೇ ರೀತಿಯ ಒಂದು ಪೀಸ್ ವಾಕ್ನ ನಾವು ಮಾಡಿಸ್ತೀನಿ ಅಂತೇಳಿ ಹೇಳೋದಕ್ಕೂ ಸಹ ನಾನು ಇಷ್ಟಪಡ್ತಾ ಇದ್ದೀನಿ. ನಂತರ ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ ಮಾತನಾಡಿ, ಯುದ್ಧದ ದುಷ್ಪರಿಣಾಮಗಳು ಸಮಾಜದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿವೆ. ವಿಶೇಷವಾಗಿ ಸಣ್ಣ ಪುಟ್ಟ ದೇಶಗಳು ಹೆಚ್ಚು ಸಂಕಷ್ಟ ಅನುಭವಿಸುತ್ತಾರೆ. ಆದುದರಿಂದ ಶಾಂತಿ ಮತ್ತು ಸೌಹಾರ್ದತೆ ಉಳಿಸುವುದು ಅತ್ಯಂತ ಅಗತ್ಯವೆಂದರು. ದೇವೇ ಬೇಕು. ಇಂಥ ಒಂದು ಮಹತ್ವದ ಸಂದೇಶ ಬೀದರ್ ಜಿಲ್ಲೆ ಅಂದರೆ ಬಸವ ಕಲ್ಯಾಣದಿಂದ ಪ್ರಾರಂಭವಾಯಿತು. ಇವತ್ತು ತಾವು ಈ ಶಾಂತಿ ಬೇಕು, ಯುದ್ಧ ಬೇಡ, ಇದು ದೇಶಕ್ಕೂ ಅಲ್ಲ ರಾಷ್ಟ್ರಕ್ಕೂ ಅಲ್ಲ ಯಾರಿಗೂ ಉಳಿಸಲ್ಲ ಎಂಬ ಮಾತನ್ನು ತಾವು ತಿಳಿಸಿದ್ರು. ಮಕ್ಕಳಿಂದ ಹಿರಿಯರವರಿಗೆ ಎಲ್ಲರನ್ನ ಕರೆದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು ತುಂಬ ಸಂತೋಷ. ನಾವು ಬರೀ ವಚನ ಆಗಲಿ, ಸಂದೇಶ ಆಗಲಿ, ಮಹಾಪುರುಷರ ಹೆಸರಾಗಲಿ ಹೇಳೋದ್ರಿಂದ ಏನೂ ಆಗೋದಿಲ್ಲ. ಅದು ಆಚರಣೆಯಲ್ಲಿ ಬಿಡಬೇಕು. ಅವ್ರ ತತ್ವಗಳು ಆಚರಣೆಯಲ್ಲಿ ಬಿಡಬೇಕು. ಆವಾಗ ಮಾತ್ರ ಶಾಂತಿ ಸಾಧ್ಯ. ಯಾಕಂದ್ರೆ ಶಾಂತಿ ಹೇಳಿದವರು ಭಾಳ ಮಂದಿ ಇದ್ದಾರೆ. ಇವತ್ತು ಶಾಂತಿ ಹೇಳಿದ್ದು ಕ್ರಿಶ್ಚಿಯನ್ ಧರ್ಮ, ಮುಸ್ಲಿಂ ಧರ್ಮ ಇಬ್ಬರೇ ಗೊತ್ತಾಗ್ತಾ ಇದ್ದಾರೆ. ಇಬ್ಬರು ಶಾಂತಿ ಬಂದದ್ದು ಅಂದ್ರೆ ಮಹಾಪುರುಷರು ಹೇಳೋದ್ರಂತೂ ಶಾಂತಿ ಬರೋದಿಲ್ಲ. ನಾವು ಆಚರಣೆಯಲ್ಲಿ ತರಬೇಕಾಗ್ತದೆ. ಅದಕ್ಕೆ ಭಾರತವೇ ಮುಂದಾಗ್ತದೆ. ಈಗ ಹೇಳಿದವರು ಯಾರೂ ಬರೋದಿಲ್ಲ. ಬಸವಣ್ಣ ನಾಡಿನಿಂದ ಇದು ಪ್ರಾರಂಭ ಆಗಬೇಕು. ಬೀದರ್ನಿಂದ ಇದು ಪ್ರಾರಂಭ ಆಗಿದೆ. ತಮ್ಮೆಲ್ಲರಿಗೂ ಅಭಿನಂದನೆ. ನಂತರ ರೋಟರಿಯನ್ ಬಸವರಾಜ್ ಧನ್ನೂರ್ ಮಾತನಾಡಿ, 9 ಶತಮಾನಗಳ ಹಿಂದೆ ಬಸವಣ್ಣನವರು ಯಾವುದೇ ಯುದ್ಧ ಬೇಡ ಎಂದು ಹೇಳಿ ಪ್ರತಿಯೊಂದು ಪ್ರಾಣಿ ಪಕ್ಷಿ ಜೀವ ಸಂಕುಲದ ಮೇಲೆ ದಯೆ ಇರಬೇಕು ಎಂದು ಹೇಳಿದರು. ಆದರೆ ಇವತ್ತು ಜಗತ್ತಿನ 2 ದೇಶಗಳಲ್ಲಿ ನಡೀತಿರುವಂತಹ ಈ ಯುದ್ಧ ಜಗತ್ತಿನಲ್ಲಿ ಸಾಕಷ್ಟು ಅಮಾಯಕರ ಮೇಲೆ ಪ್ರಭಾವ ಬೀರುತ್ತದೆ. ಆದ್ದರಿಂದ ಈ ಬಸವಣ್ಣನ ನೆಲದಿಂದ ಜಗತ್ತಿಗೆ ಶಾಂತಿಯ ಸಂದೇಶವನ್ನ ನೀಡಬೇಕು ಎಂಬ ಉದ್ದೇಶದಿಂದ ಇಂದು ನಗರದಲ್ಲಿ ವಿಶ್ವ ಶಾಂತಿಗಾಗಿ ಶಾಂತಿಯುತ ನಡಿಗೆಯನ್ನ ಹಮ್ಮಿಕೊಳ್ಳಲಾಯಿತು ಎಂದು ಹೇಳಿದರು. ಇವತ್ತು ಬೀದರ್ ನಗರದಲ್ಲಿ ವಿಶ್ವ ಶಾಂತಿಗಾಗಿ ನಡಿಗೆ ವರ್ಲ್ಡ್ ಪೀಸ್ ವಾಕ್ ಅನ್ನ ಬೀದರ್ನ ಎಲ್ಲ ರೋಟರಿ ಸಂಸ್ಥೆಯ ಸದಸ್ಯರು ಈ ಒಂದು ವಿಶ್ವ ಶಾಂತಿಗಾಗಿ ನಡಿಗೆಯನ್ನು ಆಯೋಜಿಸಿದರು. ಇದರಲ್ಲಿ ಮುಖ್ಯ ಉದ್ದೇಶ ಏನಂದರೆ, ಜಗತ್ತಿನಲ್ಲಿ ನಡೆಯುವಂಥ ಯುದ್ಧಗಳು ನಿಲ್ಲಬೇಕು, ನಾವು ಮಾನವೀಯತೆಯನ್ನು ಉಳಿಸಬೇಕು, ದಯೆಯನ್ನು ಸಾರಬೇಕನ್ನುವಂಥ, ಪ್ರೀತಿಯನ್ನು ಸಾರಬೇಕನ್ನುವಂಥ ಒಂದು ಸಂದೇಶ ಇವತ್ತಿನ ಈ ಒಂದು ನಡಿಗೆಯಿಂದ ನಾವೆಲ್ಲರೂ ನಮ್ಮ ಒಂದು ಮನದಾಳದ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದೇವೆ ಮೌನವಾಗಿ. ಯಾಕೆಂದರೆ ಮನುಷ್ಯ ಇಷ್ಟೊಂದು ಡೆವಲಪ್ ಆಗಿ ಇಷ್ಟೊಂದು ಉನ್ನತೀಕರಣಗೊಂಡು ಇವತ್ತು ನಾವು ವಿಜ್ಞಾನದಲ್ಲಿ ಇಷ್ಟೆಲ್ಲ ಸಾಧಿಸಿ ಭೌಗೋಳಿಕವಾಗಿ ಭೌತಿಕವಾಗಿ ನಾವೆಲ್ಲ ಏನೇ ಸಾಧನೆ ಮಾಡಿದರೂ ಆಧ್ಯಾತ್ಮಿಕವಾಗಿ ನಾವು ದಿನೇ ದಿನೇ ಕುಸಿತಾ ಇದ್ದೇವೆ ಅನ್ನೋದು ಈ ಯುದ್ಧಗಳೇ ನಮಗೆ ತೋರಿಸಿಕೊಡ್ತಾ ಇವೆ.
ಹೀಗಾಗಿ ನಮ್ಮ ಅಂತರಂಗದಲ್ಲಿ ನಾವು ಮಾನವೀಯತೆಯನ್ನು ಬೆಳೆಸಬೇಕು, ಪ್ರೀತಿಯನ್ನು ಬೆಳೆಸಬೇಕು. ಇನ್ನು ಈ ಶಾಂತಿ ನಡಿಗೆಯಲ್ಲಿ ಶಾಹೀನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್, ರೋಟರಿ ಅಸಿಸ್ಟೆಂಟ್ ಗವರ್ನರ್ ಹಾವ್ಶೆಟ್ಟಿ ಪಾಟೀಲ್, ನಿತಿನ್ ಕರ್ಪೂರ್, ಬೀದರ್ ಜಿಲ್ಲೆಯ ಎಲ್ಲ ರೋಟರಿ ಕ್ಲಬ್ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ಸದಸ್ಯರು, ಇನ್ನು ಶಾಹೀನ್ ಶಿಕ್ಷಣ ಸಂಸ್ಥೆಯ ಹಾಗೂ ಸೈನಿಕ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಭಾಗವಹಿಸಿ ಶಾಂತಿ ಸಂದೇಶ ಸಾರಿದರು. ಬಸವಕಲ್ಯಾಣ ತಾಲೂಕಿನ ಆಲಗೂಡು ಗ್ರಾಮದ ಸಮೀಪ ಭಾನುವಾರ ಬೆಳಗ್ಗೆ ಕಸಾಯಿಖಾನೆಗೆ ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದಂಥ ಜಾನುವಾರುಗಳನ್ನು ಶಾಸಕ ಶರಣು ಸಲ್ಗರ್ ಅವರು ಖುದ್ದು ಕಾರ್ಯಾಚರಣೆ ನಡೆಸಿ ತಡೆ ಹಿಡಿದಿದ್ದಾರೆ. ತಾಲೂಕಿನ ಕೊಹಿನೂರ್, ಕಲಬುರಗಿ ಜಿಲ್ಲೆಯ ಆಳಂದ್ ಸೇರಿ ನಾನಾ ಕಡೆಗಳಿಂದ 3 ಗೂಡ್ಸ್ ವಾಹನದಲ್ಲಿ ಅಕ್ರಮವಾಗಿ ಆಕಳು, ಎತ್ತುಗಳು, ಕರುಗಳು ಸೇರಿ ಒಟ್ಟು 23 ಜಾನುವಾರುಗಳು ಸಾಗಣೆ ಮಾಡಲಾಗ್ತಿತ್ತು. ಖಚಿತ ಮಾಹಿತಿ ಮೇರೆಗೆ ಭೋಸಗ ಗ್ರಾಮದ ಯುವಕರ ತಂಡ ಮಿಂಚಿನ ಕಾರ್ಯಾಚರಣೆ ನಡೆಸುವ ಜತೆಗೆ ಈ ವಿಷಯ ಸ್ಥಳೀಯ ಶಾಸಕ ಶರಣು ಸಲ್ಗರ್ ಅವರಿಗೆ ತಲುಪಿಸಿದರು. ಬೆಂಗಳೂರಿನಿಂದ ರೈಲು ಮಾರ್ಗವಾಗಿ ಕಲಬುರಗಿಗೆ ಆಗಮಿಸಿದ ಶಾಸಕರು ರಸ್ತೆ ಮಾರ್ಗವಾಗಿ ಬಸವ ಕಲ್ಯಾಣ ನಗರಕ್ಕೆ ಬರ್ತಿದ್ದಾಗ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಹಣದ ಆಸೆಗಾಗಿ ಕಸಾಯಿಖಾನೆಗೆ ತಳ್ಳುವ ಇಂತಹ ಅಮಾನವೀಯ ಕೃತ್ಯ ಯಾವುದೇ ಕಾರಣಕ್ಕೂ ಸಹಿಸಲ್ಲ ಎಂದು ತಿಳಿಸಿದ್ದಾರೆ. ಇನ್ನು ವಾಹನದಲ್ಲಿ ಹಸುಗಳನ್ನು ಉಸಿರುಗಟ್ಟುವಂತೆ ಒಂದರ ಮೇಲೊಂದು ಕಾಲ್ ಕಟ್ಟಿ ತುರುಕಲಾಗಿತ್ತು. ಇದನ್ನು ಕಂಡು ಶಾಸಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. आपका यही धंधा है, बोल के मालूम रहना हमको। यही धंधा है ना आपका? ಇವ್ರೊಂದು ಫೋಟೋ ತಗೋರಪ್ಪ. ಇವ್ರೆಲ್ಲರೂ ಫೋಟೋ ಒಂದೇ ಕಡೆಗೆ ದೊಡ್ಡ कितना इसमें 3 और 6 इधर ಒಂದ್ರ ಮೇಲೆ ಒಂದಿದ್ವಿ ಅಣ್ಣ. 6 जा सकते इस पे. ये ಇವ್ರು ಏನಂದ್ರೆ ನನಗೆ ಗೊತ್ತಿಲ್ಲ, ಮುಂಜೆ ಎಣ್ಣ ಪಟ್ಲಿ ಇವರು ಇವೆಲ್ಲ ಒಂದ್ರ ಮೇಲೆ ಒಂದಿದ್ವಿ ಅಣ್ಣ ಹಾಕೊಂಡು. ಇದು ಒಂದೇ ಸ್ಥಳಗ. ए तुम्हारा बीबी बच्चों को ऐसे लेके जाते साले तू? हां ए आगे आ रहे तो ताव ಬರ್ತಾನ समझ में आ रहा है कि नहीं? आगे आना आपनो, आगे आओ आप. ಸರ್ ಹಾಕಿ ಸರ್ ಇದ್ರದಾಗ ಒಂದು ನಿಮ್ಗಲ್ಲ, ಒಂದು ಹಾಕ್ಲಿಕ್ಕೆ ಒಯ್ಯಕ್ಕಾಗಲ್ಲ. ಒಂದು ಮೇನ್ ಇವ ನೋಡ್ರಿ ಸರ್. ಸರ್ ಈ ಗಾಯ ನೋಡಿ ಸರ್, ಇದು ಸರ್ ಸರ್ ಮೇನ್ ಇವ ರೀ. ಯಾವೂರಪ್ಪ ನಿಂದು? ಮೇನ್ ಇವ ರೀ. ಪಾಡಲ್ಲ ಏನೋ ನಿನ್ನ ಹೆಸರು? ಇಸ್ಮಾಯಿಲ್ ಪಾಡ. ಅಡ್ಡ ಹೆಸರು ಏನಿಂದು? ಈ ಕಡೆ ಬಾರ ನೀನು, ಈ ಕಡೆ ಬಾ. ಇವನೇ ಇಸ್ಮಾಯಿಲ್ ಪಾಡ್. ನಾ ಸಲಗದವನೇ ಇದ್ದೀನಿ, ಗೊತ್ತದ ನಿಮಗ್ ಬಿಡಲ್ಲ ಯಾವುದೇ ಕಾರಣಕ್ಕೆ. ನಾನು ನೀವು ಎಷ್ಟು ದಿನ ಇಂಥ ದಂಧ ಮಾಡ್ತೀರಿ ಮಕ್ಕಳೇ, ನಿಮಗ್ ಬಿಡಲ್ಲ ನಾನು, ನಿಮಗ್ ಬಿಡಲ್ಲ ನಾನು. ನಿಮ್ಮಂತವ್ರು ಹುಡುಕ್ ಜೈಲಿಗೆ ಹಾಕಿಸ್ತೀನಿ ಮಕ್ಕಳೇ. ನೀವು ನಿನ್ ಹೆಂಡ್ರ ಮಕ್ಕಳಿಗೆ ದವಾಖಾನೆ ಹಿಂಗೆ ಹೋಯ್ತೇನಲ್ಲ ನೀನು? तेरा बीबी बच्चों को ऐसे लेके जाते तो देखो. ऐसे लेके जाते तुम. तुम्हारा कारोबार ये है, तुम्हारा धंधा ये है. ನೋಡಿ ಅಂತ ಸರ್ ಗೊತ್ತಾಗ ನನಗೆ ಸರ್ ಅದಕ್ಕೆ ತೋರಿಸ್ತೀನಿ. ಹಂಗಿಲ್ಲ ಹಿಂಗಿಲ್ಲ ಅಂತ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 95% ಹೆಚ್ಚು ಅಂಕ ಗಳಿಸಿದ 150 ವಿದ್ಯಾರ್ಥಿಗಳಿಗೆ ಬೀದರ್ ನಗರದ ವಿಸ್ಡಮ್ ವಿಜ್ಞಾನ ಕಾಲೇಜಿನಲ್ಲಿ ಉಚಿತ ಪ್ರವೇಶ ನೀಡಲಾಗುವುದೆಂದು ವಿಸ್ಡಮ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಮೊಹಮ್ಮದ್ ಆಸಿಫುದ್ದೀನ್ ಅವರು ತಿಳಿಸಿದ್ದಾರೆ. ಬೀದರ್ ನಗರದ ವಿಸ್ಡಮ್ ಕಾಲೇಜಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಒಟ್ಟು 150 ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ ಕಲ್ಪಿಸಲಾಗುತ್ತಿದ್ದು, ಅದರಲ್ಲಿ ಕೂಡ 50 ಮಂದಿ ಕಲ್ಯಾಣ ಕರ್ನಾಟಕ ಪ್ರದೇಶದವರು, 50 ಮಂದಿ ಗ್ರಾಮೀಣ ಹಾಗೂ ಅಂಗವಿಕಲ ವಿದ್ಯಾರ್ಥಿಗಳು ಮತ್ತು ಇನ್ನು 50 ಮಂದಿ ಕರ್ನಾಟಕ ಹೊರ ರಾಜ್ಯದ ಸಿಬಿಎಸ್ಇ ವಿದ್ಯಾರ್ಥಿಗಳಿಗೆ ನೀಡಲಾಗುವುದೆಂದು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಇನ್ನು ಈಗಾಗಲೇ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದ್ದು, ಮೇ 4ರಿಂದ ಪ್ರಥಮ ಪಿಯುಸಿ ತರಗತಿಗಳು ಆರಂಭವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಇನ್ನು ಏಪ್ರಿಲ್ 30ರಂದು ಸಂಜೆ 5 ಗಂಟೆಗೆ ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಹೀಗಾಗಿ ಈ ಕಾರ್ಯಕ್ರಮವು ವಿಸ್ಡಮ್ ಶಾಲೆಯ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತವಾಗಿರದೆ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡೆದ ಎಲ್ಲ ವಿದ್ಯಾರ್ಥಿಗಳನ್ನು ಗೌರವಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. विजडम पीयू कॉलेज बीदर एक बड़े अनाउंसमेंट के साथ और हैप्पी न्यूज़ के साथ इन बच्चों के फर्दर एजुकेशन के लिए आगे आया है. 95% प्लस
परसेंटेज स्कोर करने वाले ऐसे 150 बच्चों को हम 100% ट्यूशन फीस 2 साल के लिए फ्री एडमिशन लेने के लिए तैयार हैं और उनका हम वेलकम स्वागत करते हैं। आउट ऑफ 150 सीट्स फ्रॉम कल्याण कर्नाटका से रिजर्व रहेंगे। इसी तरह 50 सीट्स रूरल विलेजेस, गांव के गरीब बच्चों के लिए, बच्चियों के लिए, और फिर ऑर्फन बच्चों के लिए, यतीम बच्चों के लिए, और इसी तरह हैंडीकैप बच्चों के लिए हम उनका वेलकम करेंगे। रहे 50 सीट्स हम कर्नाटका को छोड़कर अदर स्टेट्स थ्रू आउट द इंडिया हम CBSE के स्टूडेंट्स को मौका देना चाहते हैं। इस मौके पर मैं ये भी आपको खुशखबरी सुनाता हूँ, आपको इनवाइट करता हूँ कि नेक्स्ट 30 अप्रैल को थर्सडे हम एक ग्रैंड फेलिसिटेशन प्रोग्राम करने जा रहे हैं, जिसमें हम अपनी खुशियों को सिर्फ विजडमाइट को शामिल नहीं कर रहे हैं, बल्कि तमाम हाई स्कूल से फर्स्ट, सेकंड, थर्ड आने वाले अपने अपने हाई स्कूल के टॉपर्स को हम इनवाइट कर रहे हैं। ये फर्स्ट, सेकंड, थर्ड किसी भी मीडियम के, कन्नड़ा मीडियम, मराठी मीडियम, उर्दू मीडियम, इंग्लिश मीडियम, किसी भी मीडियम के हों, और कोई भी स्कूल हो, चाहे वो गवर्नमेंट स्कूल हो, एडेड स्कूल हो, अनएडेड स्कूल हो, प्राइवेट स्कूल हो, उसके मैनेजमेंट को, उसके हेडमास्टर्स को और उसके टीचर्स को और वहाँ के फर्स्ट, सेकंड, थर्ड टॉपर्स को और उनके पेरेंट्स को हम इनवाइट करते हैं। और वो रंग मंदिर 30 अप्रैल नेक्स्ट थर्सडे शाम इवनिंग 5 बजे वो आएँ। ಕಾಗವಾಡ ತಾಲೂಕಿನ ಉಗಾರ್ ಖುರ್ದ ಪಟ್ಟಣದ ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರೆ ಅತಿ ವಿಜೃಂಭಣೆಯಿಂದ ನೆರವೇರಿತು. ಕೃಷ್ಣಾ ನದಿಗೆ ಪಲ್ಲಕ್ಕಿಯ ಗ್ರಾಮ ಪ್ರದಕ್ಷಿಣೆ ಮುಖಾಂತರ ಸಾವಿರಾರು ಜನರು ಭಾಗಿಯಾಗಿ ಅಭಿಷೇಕ ಮಾಡುವ ಮುಖಾಂತರ ದೇವಿಯ ಕೃಪೆಗೆ ಪಾತ್ರರಾದರು. ಈ ಜಾತ್ರೆ ಏಪ್ರಿಲ್ 25ರಿಂದ 29ರವರೆಗೆ 5 ದಿನಗಳ ಕಾಲ ನಡೆಯಲಿದೆ. 2ನೇ ರವಿವಾರದಂದು ಲಕ್ಷಾಂತರ ಭಕ್ತರು ದೇವಿಗೆ ದೀರ್ಘದಂಡ ನಮಸ್ಕಾರ ಸೇವೆ ಸಲ್ಲಿಸಿ ನೈವೇದ್ಯ ಕೊಡುವ ಮುಖಾಂತರ ಜಾತ್ರೆಯು ಸಂಪನ್ನ ಭರಿತದಿಂದ ಆಚರಣೆ ಮಾಡಿದರು. ಈ ಸಮಯದಲ್ಲಿ ಟ್ರಸ್ಟ್ ಅಧ್ಯಕ್ಷರಾದ ದಾದಾಬಾ ಥೋರೋಶೆ, ಸಿದ್ದನಗೌಡ ಕಾಗೆ, ಪುರಸಭೆ ಅಧ್ಯಕ್ಷರಾದ ಫಾತಿಮಾ ನದಾಫ್, ಉಪಾಧ್ಯಕ್ಷರಾದ ಸತೀಶ್ ಜಗತಾಪ್, ಸುರೇಶ್ ವಾಗ್ವೋಡೆ, ದೀಪಕ್ ಪಾಟೀಲ್, ರೋಹನ್ ನಾಯ್ಕ್, ಜನಸೇವಕ ವಿನಾಯಕ ಕಾಂಬ್ಳೆ, ಬಸವರಾಜ್ ಸಾಂಗವೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇತ್ತೀಚೆಗೆ ತೋಟಕ್ಕೆ ಹೋದ ಸಮಯದಲ್ಲಿ ಸಿಡಿಲು ಬಡಿದು ಮೃತಪಟ್ಟ ಭಾಲ್ಕಿ ತಾಲೂಕಿನ ನಾವದ್ಗಿ ಗ್ರಾಮದ ರೇವಣಸಿದ್ದ ಕೋಳಿ ಅವರ ಮನೆಗೆ ಮಾಜಿ ಶಾಸಕ ಹಾಗೂ ಹಿರಿಯ ಬಿಜೆಪಿ ಮುಖಂಡ ಪ್ರಕಾಶ್ ಖಂಡ್ರೆ ಅವರು ಭೇಟಿ ನೀಡಿ ಮೃತ ಯುವಕನ ಕುಟುಂಬಕ್ಕೆ ಸಾಂತ್ವನ, ವೈಯಕ್ತಿಕ ಧನ ಸಹಾಯ ಮಾಡಿದ್ದಾರೆ. ಇನ್ನು ರವಿವಾರ ನಾವದ್ಗಿ ಗ್ರಾಮಕ್ಕೆ ಭೇಟಿ ನೀಡಿದ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಮೃತ ರೇವಣಸಿದ್ದ ಕೋಳಿ ಅವರ ಕುಟುಂಬಕ್ಕೆ ಧೈರ್ಯ ತುಂಬಿದ್ರು. ಸಿಡಿಲು ಬಡಿತದಿಂದಾಗಿ ಬಾಳಿ ಬದುಕಬೇಕಾಗಿದ್ದಂತ ಮಗ ಮೃತಪಟ್ಟ ಘಟನೆ ಅತ್ಯಂತ ದುಃಖಕರ ಸಂಗತಿ ಎಂದು ಸಂತಾಪ ವ್ಯಕ್ತಪಡಿಸಿದರು. ಏಪ್ರಿಲ್ 23ರಂದು ಈ ಮಳೆ ವೇಳೆ ರಕ್ಷಣೆಗೆ ಮರದಡಿ ನಿಂತಿದ್ದಾಗ ಸಿಡಿಲು ಬಡಿದು ಭಾಲ್ಕಿ ತಾಲೂಕಿನ ರೇವಣಸಿದ್ದ ಹಾಗೂ ಜೇವರ್ಗಿ ತಾಲೂಕಿನ ಯಲ್ಲಾಲಿಂಗ್ ಇಬ್ಬರು ಕೂಡ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ವಾಸವಿ ಕನ್ಯಕಾ ಪರಮೇಶ್ವರಿ ಜಯಂತ್ಯೋತ್ಸವವನ್ನು ಬೀದರ್ ನಗರದ ಸಮಸ್ತ ಆರ್ಯ ವೈಶ್ಯ ಸಮಾಜದ ವತಿಯಿಂದ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ವಾಸವಿ ಕನ್ಯಕಾ ಪರಮೇಶ್ವರಿ ಜಯಂತ್ಯೋತ್ಸವದ ಅಂಗವಾಗಿ ನಿನ್ನೆ ಬೆಳಗ್ಗೆಯಿಂದಲೇ ಬೀದರ್ ನಗರದ ಚೌಬಾರ ಬಳಿ ಇರುವ ಪಾಂಡುರಂಗ ಮಂದಿರದಲ್ಲಿ ವಿವಿಧ ಪೂಜೆ, ಪುನಸ್ಕಾರ, ತೊಟ್ಟಿಲು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ನಂತರ ಸಂಜೆ 7 ಗಂಟೆಗೆ ಪಾಂಡುರಂಗ ದೇವಸ್ಥಾನದಿಂದ ಚೌಬಾರ, ವಿನಾಯಕ ವೃತ್ತ, ದಾಮಾಜಿ ಪಂಥದ್ವಾರ, ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಬಸವೇಶ್ವರ ವೃತ್ತದವರೆಗೆ ಬೃಹತ್ ಶೋಭಾಯಾತ್ರೆ
ಯಾತ್ರೆಯನ್ನು ಹಮ್ಮಿಕೊಳ್ಳಲಾಯಿತು. ಇನ್ನು ಸಮಸ್ತ ಆರ್ಯ ವೈಶ್ಯ ಸಮಾಜದ ವತಿಯಿಂದ ವಾಸವಿ ಕನ್ಯಕಾ ಪರಮೇಶ್ವರಿ ಜಯಂತ್ಯೋತ್ಸವವನ್ನು ಅತಿ ಅದ್ಧೂರಿಯಾಗಿ ಹಮ್ಮಿಕೊಳ್ಳಲಾಗಿದ್ದು, ಸಮಾಜದ ಎಲ್ಲ ಬಾಂಧವರು ಸಾಕಷ್ಟು ಸಡಗರ ಸಂಭ್ರಮದಿಂದ ಮೆರವಣಿಗೆಯಲ್ಲಿ ಭಾಗಿಯಾಗಿ ಜಯಂತ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಎಂದು ಜಯಂತ್ಯೋತ್ಸವದ ಸಮಿತಿ ಅಧ್ಯಕ್ಷ ದತ್ತಾತ್ರೇಯ ಸಿಂಧೋಲ್ ಅವರು ತಿಳಿಸಿದರು. ಇದೇ ವೇಳೆ ಬಿಜೆಪಿ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್, ತರುಣ್ ನಾಗಮಾರ್ಪಳ್ಳಿ, ಜಯಂತ್ಯೋತ್ಸವದ ಸಮಿತಿಯ ಗೌರವಾಧ್ಯಕ್ಷರಾದ ಅಶೋಕ್ ರೆಜಿಂತಲ್, ಉಪಾಧ್ಯಕ್ಷರಾದ ದಿಗಂಬರ್ ಪೋಲಾ, ಕಾರ್ಯದರ್ಶಿ ಶ್ರೀನಿವಾಸ್ ಪೋಲಾ, ಆರ್ಯವೈಶ್ಯ ಯುವಜನ ಸಂಘದ ಅಧ್ಯಕ್ಷರಾದ ಮನೀಶ್ ಸಿಂಧೋಲ್, ಉಪಾಧ್ಯಕ್ಷರಾದ ವೆಂಕಟರಮಣ ಸಿಂಧೋಲ್, ಕಾರ್ಯದರ್ಶಿ ನಿತೀಶ್ ಗಾದಾ, ಮಹಿಳಾ ಘಟಕದ ಗೌರವಾಧ್ಯಕ್ಷ ಲತಾ ಶ್ಯಾಮ್ ಸಿಂಧೋಲ್, ಅಧ್ಯಕ್ಷರಾದ ಉಮಾ ಶ್ರೀನಿವಾಸ್ ಗಾದಾ, ಉಪಾಧ್ಯಕ್ಷೆ ಸಂಗೀತ ಅಶೋಕ್ ರೆಜಿಂತಲ್, ಕಾರ್ಯದರ್ಶಿ ಜಯಶ್ರೀ ಸಿಂಗ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. जय वासवी, जय जय वासवी, जय जय वासवी। वासवी जयंती के निमित्त पर यहाँ पांडुरंग मंदिर में सुबह 6 बजे से पूजा अर्चना, कुमकुम अर्चना, अभिषेक ये सब कार्य संपन्न करते हैं। हम आर्यवैश्य समाज से हम शाम में जुलूस निकालते हैं, सुबह पूजा अर्चना होती है, सभी आर्यवैश्य समाज के एकजुट होके यहाँ पे जुलूस निकालते हैं। जय जय वासवी, जय कन्यका जय वासवी माता की जय, जय कन्यका परमेश्वरी माता की जय। ಜೈ ವಾಸವಿ. ಇವತ್ತಿನ ದಿವಸ ಆರ್ಯವೈಶ್ಯ ಸಂಘದ ಕಡೆಯಿಂದ ಸಮಾಜ ಕಡೆಯಿಂದ ವಾಸವಿ ಮಾತೆಯ ಜಯಂತಿ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ. ಬೆಳಗ್ಗೆಯಿಂದ ಬೇರೆ ಬೇರೆ ಪೂಜಾ ಕೈಂಕರ್ಯಗಳೆಲ್ಲ ನಡೆದು ಗುಡಿಯಲ್ಲಿ ಇವತ್ತು ಸಾಯಂಕಾಲ ವೈಭವದ ಮೆರವಣಿಗೆ ಅಮ್ಮನವ್ರದ್ದು ತಗೊಂಡು ಊರಲ್ಲೆಲ್ಲ ಮೆರವಣಿಗೆ ಮಾಡಿಕೊಂಡು ಪಾಂಡ್ರಂಗ ಮಂದಿರಕ್ಕೆ ಬಂದು ವಾಪಸ್ ಸಮಾಪ್ತಿ ಆಗುತ್ತೆ. ಇಲ್ಲಿ ಭಾಳಷ್ಟು ಜನ ಸಮಾಜದ ಪಾಲ್ಗೊಂಡಿದ್ದಾರೆ. ಎಲ್ಲರೂ ಸಂತೋಷದಿಂದ ಭಾಳ ವಿಜೃಂಭಣೆಯಿಂದ ವಾಸವಿ ಮಾತೆಯ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ಇದೇ ಏಪ್ರಿಲ್ 29ರಂದು ಸಂಜೆ 5 ಗಂಟೆಗೆ ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಸಕಲ ಮರಾಠ ಸಮಾಜದಿಂದ ಸಂಭ್ರಮ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಗುವುದು ಎಂದು ಸಮಾಜದ ಪೂಜ್ಯರಾದ ದಾದಾ ಮಹಾರಾಜ್ ನಗರ್ಕರ್ ಅವರು ಹೇಳಿದರು. ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಲಿತ ಸಮುದಾಯ ಹಾಗೂ ಮರಾಠ ಸಮುದಾಯಗಳನ್ನು ಒಗ್ಗೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಮರಾಠ ಸಮಾಜದಿಂದ ಅಂಬೇಡ್ಕರ್ ಜಯಂತಿ ಆಚರಿಸುತ್ತಾ ಬಂದಿದ್ದೇವೆ. ಈ ಮೊದಲು ಮಹಾರಾಷ್ಟ್ರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದೆವು. ಈ ವರ್ಷದಿಂದ ಕರ್ನಾಟಕದಲ್ಲಿಯೂ ಸಹ ಸಯ್ಯಾಜಿರಾವ್ ಗಾಯಕ್ವಾಡ್ ಹಾಗೂ ಶಾಹು ಮಹಾರಾಜರ ತತ್ವಗಳನ್ನು ನಮ್ಮ ಸಮುದಾಯಕ್ಕೆ ಪರಿಚಯಿಸುವ ಕಾರ್ಯ ಮಾಡಬೇಕಾದಂಥ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇನ್ನು ಆಣದೂರಿನ ವೈಶಾಲಿ ನಗರದ ಪೂಜ್ಯ ಭಂತೆ ಸಂಘರಕ್ಷಿತ್ ಅವರು ಮಾತನಾಡಿ, ಅಂಬೇಡ್ಕರ್ ಅವರು ಒಂದು ಸಮುದಾಯದ ಆಸ್ತಿ ಅಲ್ಲ, ಅವರು ಸರ್ವ ಸಮುದಾಯದ ಬೆಳಕು. ಹೀಗಾಗಿ ಪರಸ್ಪರ ಸಮುದಾಯಗಳು ಸಾಮೂಹಿಕವಾಗಿ ಸೇರಿ ಇಂತಹ ಮಹಾತ್ಮರ ಜಯಂತಿಗಳನ್ನು ಆಚರಿಸುತ್ತಾ ಬಂದರೆ ಧರ್ಮರಹಿತ, ಜಾತಿರಹಿತದಿಂದ ಕೂಡಿದ ಸಮಾಜ ಸಂಘಟಿತವಾಗಬಹುದಾಗಿದೆ ಎಂದು ಹೇಳಿದರು. जय जिजाऊ, जय शिवराय, जय भीम। बीदर जिले में, बीदर शहर में 29 अप्रैल को शाम को 5 बजे सकल मराठा समाज के माध्यम से डॉक्टर बाबा साहब अम्बेडकर इस महामानव की जयंती का आयोजन सकल मराठा समाज ने आयोजित किया है। इस कार्यक्रम में इस कर्नाटक राज्य के कामगार मंत्री श्री संतोष जी लाड़ साहब, हमारा मराठा समाज का लीडर है, वो गेस्ट आने वाले हैं। और 5 बजे ये प्रोग्राम होगा शिवाजी और अंबेडकर सर्कल के आईबी के पास में। ये जयंती करने का उद्देश्य यही है कि अनेक समाज को हम जब देखते हैं, छोटे छोटे समाज बिखरे हुए हैं, और ये सभी बिखरा हुआ समाज संगठित हो, एक दूसरे समाज में भाईचारा निर्माण हो और सब लोगों के जीवन का सरलता में आए। अंबेडकर जयंती, शिव जयंती, जो भी कुछ हम मनाते हैं, तो उसका उद्देश्य हमारा यही है कि उनके विचारों को लेके हम प्रेरित हो जाए और अपना जीवन सरलता से बनाए। यही एक अलग अलग समाज में जो दरी है वो दरी दूर हो जाए, सभी लोग एक संग हो जाए और एक भाईचारा जो है वो हमेशा के लिए बनाए रखे। उस माध्यम से संगठन होगा, सब लोगों में ಬಹಳ ಸಂತೋಷದ ವಿಷಯ ಏನಂತಂದರೆ
ಸಕಲ ಮರಾಠ ಸಮಾಜ ಸಂಘಟನೆ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡುತ್ತಿರುವುದು ಇದು ದೊಡ್ಡ ಸಂತೋಷದ ವಿಷಯ. ಅದರ ಹಿಂದೆ ನಾನಾ ವಿಚಾರಗಳು ಅವರವರ ಪ್ರಕಾರ ಅವರು ಅರ್ಥ ಮಾಡ್ಕೊಳ್ತಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿಗಾಗಲಿ ಅಥವಾ ಒಂದು ಸಂಘಟನೆಗಾಗಲಿ ಒಂದೇ ಸಮಾಜಕ್ಕೆ ಸೀಮಿತವಾಗಿರ್ತಕ್ಕಂಥವರು ಅಲ್ಲ. ಈ ದೇಶದ ಸಂವಿಧಾನವನ್ನು ಸರ್ವರಿಗಾಗಿ ಬರೆದಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜಯಂತಿ ಎಲ್ಲ ಸಮಾಜ ಆಚರಣೆ ಮಾಡಬಹುದು. ಆ ಒಂದು ಸಮಾಜ ಮಾಡ್ತಾ ಇದೆ ಅಂದರೆ ಅಲ್ಲಿ ಹಲವಾರು ಸಂದೇಹಗಳನ್ನು ಉತ್ಪತ್ತಿ ಮಾಡಿಕೊಳ್ಳುವಂಥ ಅವಕಾಶ ಇಲ್ಲ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಇದೊಂದು ನಿಜವಾದ ಪರಿವರ್ತನೆ. ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಇಂಥ ದೊಡ್ಡ ಕಾರ್ಯಕ್ರಮ ಒಂದು ಅಂಬೇಡ್ಕರ್ ಸರ್ಕಲಲ್ಲಿ ಮಾಡಬೇಕು ಅಂತೇಳಿ ಏನೋ ಧೈರ್ಯ ಮಾಡಿದಾರಲ್ಲ, ಅದು ನಿಜವಾಗ್ಲೂ ಹೆಮ್ಮೆ ಪಡುವಂಥ ವಿಚಾರ ಅಂತೇಳಿ ನಾನು ಬಯಸ್ತೀನಿ. ಸೊ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇದೆ ಮರಾಠ ಸಮಾಜ. ಇದೇ ರೀತಿ ಪ್ರತಿಯೊಂದು ಸಮಾಜ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡಬೇಕು. ಬರೀ ಸಂಘಟನೆ ಆಚರಣೆ ಮಾಡುವುದಲ್ಲ, ತನ್ನ ಸಮಾಜದ ಪ್ರತಿಯೊಂದು ವ್ಯಕ್ತಿಗಳನ್ನು ಈ ಜಯಂತಿಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಬೇಕು. ಯಾಕಂದರೆ ಪ್ರತಿಯೊಂದು ಹಳ್ಳಿಯಲ್ಲಿ ಜಾತಿ ವ್ಯವಸ್ಥೆ ಇದೆ, ಭೇದ ಭಾವ ಇದೆ. ಅವರನ್ನು ತಾವು ಇನ್ನು ತುಂಗಭದ್ರಾ ಜಲಾಶಯ ಹೊಸ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಪೂರ್ಣವಾಗಿದೆ. ನಿನ್ನೆ ಕೊನೆಯ ಕ್ರಸ್ಟ್ ಗೇಟ್ಗೆ ಸ್ಲಿಮ್ ಪ್ಲೇಟ್ ಅಳವಡಿಸುವ ಕಾರ್ಯ ಪೂರ್ಣಗೊಂಡಿದ್ದು, ಮುಂಗಾರು ಅವಧಿಗೆ ಉತ್ತಮವಾಗಿ ಮಳೆಯಾದರೆ ಜಲಾಶಯ ಭರ್ತಿಯಾಗುತ್ತೆ. ಸುಮಾರು 15 ಲಕ್ಷ ಎಕರೆಗೆ ನೀರು ಸಿಗುವುದು ಅಂತೂ ಇದೀಗ ಖಂಡಿತವಾಗಿದೆ. ಕಳೆದ ವಾರವಷ್ಟೇ ಜಲಾಶಯಕ್ಕೆ ಭೇಟಿ ನೀಡಿ ಗೇಟ್ಗಳ ವಿನ್ಯಾಸ, ನಿರ್ಮಾಣ ಕಾಮಗಾರಿ ಪರಿಶೀಲಿಸಿ ಸಂತಸ ವ್ಯಕ್ತಪಡಿಸಿದ್ದಾರೆ ಕನ್ನಯ್ಯ ನಾಯ್ಡು ಅವರು. ಗೇಟ್ ಅಳವಡಿಕೆ ಕಾರ್ಯ ಈ ತಿಂಗಳಲ್ಲಿ ಮುಗಿಯುತ್ತದೆ ಎಂದು ಕೂಡ ಅವರು ಹೇಳಿದ್ದಾರೆ. ಇನ್ನು ಹೊಸ ಗೇಟ್ ಅಳವಡಿಸುವಂತ ಪ್ರಮುಖ ಕೆಲಸ ಇದೀಗ ಮುಕ್ತಾಯವಾಗಿದೆ ಎಂದು ತಿಳಿಸಿದ್ದಾರೆ. ಮೇ 2ನೇ ವಾರದಲ್ಲಿ ಹೊಸ ಚೈನ್ ಲಿಂಕ್ಗಳು ಬರಲಿವೆ. ಮೇ ಅಂತ್ಯದೊಳಗೆ ಜಲಾಶಯ ಪೂರ್ಣ ಪ್ರಮಾಣದಲ್ಲಿ ನೀರು ಭರ್ತಿ ಮಾಡಲು ಎಲ್ಲ ತಯಾರಿ ಸಿದ್ಧವಾಗಿದೆ. ಇನ್ನು ತುಂಗಭದ್ರಾ ಮಂಡಳಿಯ ಕಾರ್ಯದರ್ಶಿ ORK ರೆಡ್ಡಿ ಅವರಿಂದ ಮಾಹಿತಿ ಲಭ್ಯವಾಗಿದೆ. ಇವಾಗಿದ್ದು ಇಂದಿನ ಮುಂಜಾನೆ ನ್ಯೂಸ್ ರೌಂಡಪ್ನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ಮಧ್ಯಾಹ್ನ ನ್ಯೂಸ್ ರೌಂಡಪ್ನಲ್ಲಿ. ನಮಸ್ಕಾರಗಳು.